ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ, ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತೆಂದು ಬದುಕುವುದಿಲ್ಲ. ಮಳವಳ್ಳಿ ಸುಂದರಮ್ಮ 4 ದಶಕಗಳಿಗೂ ಹೆಚ್ಚು ಕಾಲ ಕನ್ನಡ ರಂಗಭೂಮಿಯಲ್ಲಿ ಕಂಗೊಳಿಸಿದವರು. 18 ಮೊಳ ಸೀರೆ ಉಟ್ಟು ಅವರು ರಂಗಕ್ಕೆ ಬಂದರೆ ಎಲ್ಲರೂ ಹುಬ್ಬೇರಿಸುತ್ತಿದ್ದರು. ಮಹಿಳೆಯರು ವೇದಿಕೆ ಏರದ ಕಾಲ ಅದು. ಆಗ ಇವರು ಪುರುಷನ ಪಾತ್ರ ವಹಿಸ್ತಾ ಇದ್ರು. ನಾಟಕ ಕಂಪನಿಯನ್ನ ಸ್ಥಾಪಿಸಿದರು. ನಾಟ್ಯ ಶಾರದೆ ಬಿರುದನ್ನ ಮೈಸೂರು ಒಡೆಯರವರಿಂದಲೇ ಪಡೆದರು. ಗುಬ್ಬಿ ಕಂಪನಿಯ ಲಾಭಾಂಶದಲ್ಲಿ 5% ಗುಬ್ಬಿ ವೀರಣ್ಣ ಅವರು ಮಳವಳ್ಳಿ ಸುಂದರಮ್ಮ ಅವರಿಗೆ ಕೊಡ್ತಾ ಇದ್ರು. ಅಂದರೆ ಆ ಕಾಲದಲ್ಲಿ ಅವರ ಪ್ರಾಮುಖ್ಯತೆ ಎಷ್ಟಿತ್ತು ಅಂತ ಊಹಿಸಬಹುದು. ಓಡಿಪೋದನೆ ಓಡಿಪೋದನೆ ಓಡಿಪೋದನೆ. ಖ್ಯಾತ ರಂಗಭೂಮಿ ಕಲಾವಿದೆ ಮಳವಳ್ಳಿ ಸುಂದರಮ್ಮ ಅವರು ತಮ್ಮ 80ನೆಯ ವಯಸ್ಸಿನಲ್ಲಿ ಹಾಡಿದ್ದು. ಓಡಿಪೋದನೆ ಓಡಿಪೋದನೆ. ಕೇಳೋಣ ಕನ್ನಡ ರತ್ನ ಭಂಡಾರದಲ್ಲಿ ಈ ದಿನ ರಂಗಭೂಮಿ ಕಲಾವಿದೆ ಮಳವಳ್ಳಿ ಸುಂದರಮ್ಮ ಅವರ ಮಾತುಗಳು. ಅದು ಈ ಸುಭದ್ರಾದಲ್ಲಿ ದೇವಸ್ಥಾನ ಸೀನು ಅಂತ ಒಂದು ಬರುತ್ತೆ, ಅರ್ಜುನ ಸುಭದ್ರೆ ಇದ್ ಮಾಡೋದು. ಆವಾಗ ಕೆಲವು ಇದು ಬಂತು. ಈ ಹಿಂದಿನ ಮಹಾರಾಜರು ಕೂಡ ಅದನ್ನ ಬಹಳ ಮೆಚ್ಚುಗೆ ಮಾಡಿ ಸರಿ ಅವರೇನೆ ನಿಂತುಕೊಂಡು ತಾಳ ಹಾಕಿ ಒನ್ಸ್ ಮೋರ್ ಅಂತ ಹೇಳಿ ಅವರೇ ಹೇಳಿದ್ದಾರೆ ಸರ್. ಅದು ಡೈಲಾಗ್ ಅದು ಒಂದು ಸೀಸ್ಪದ್ಯ ಅಂತ ಇತ್ತು. ಅದರಲ್ಲಿ ಒಂದು 7-8 ನುಡಿಗಳಿದೆ. ಅದನ್ನ ಹಾಡ್ತಾ ಇದ್ರೆ ಇನ್ನು ಆ ಕಾಲದಲ್ಲಿ ಅದನ್ನ ಬಹಳ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ತಿಳಿದಂತ ಅವ್ರು ಹೇಳೋರು ಸರ್ ಅಷ್ಟೇ. ಬೆಡಿಕೊಂರೆನ್ನ ನೋಡದ ತನು ಬೆಡಿಕೊಂರೆನ್ನ ನೋಡದ ತನು ಓಡಿಪೋದನೆ 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 ಮಾಡಲೇ ನಾನೀಗ ಕರುಣ. ಮಳೆಗಾಲದಲ್ಲೇ ನಾವು ಕ್ಯಾಂಪ್ಗಳು ಮಾಡ್ತಾ ಇದ್ವು. ಆವಾಗ ಮಳೆ ಬಂದ್ಬಿಟ್ರೆ ಏನಿಲ್ಲ, ಊಟ ತಿಂಡಿಗಳಿಗೆ ನೆನೆ ತೊಂದರೆ ಆಗಿರೋದು. ಆವಾಗ ಕಂಪನಿ ಮುಚ್ಚಬೇಕಾಗಿ ಬರ್ತಾ ಇತ್ತಲ್ಲ ಸರ್. ಜನಗಳಿಗೆಲ್ಲ ನಾವು ಹೇಗೆ ಸಂಬಳ ಸಾರಿಗೆ ಉಳುಗು ಕೊಟ್ಟು ಅವ್ರ ಊಟಕ್ಕೆ ತಿಂಡಿಗೆಲ್ಲ ನಾವು ಹೇಗೆ ಕೊಡ್ಬೇಕಾಗಿತ್ತು. ಆವಾಗ ಅದು ಖಂಡಿತವಾಗೂ ಮುಚ್ಚಲೇಬೇಕಾಗಿ ಬಂದ್ಬಿಡ್ತು. ಆದ್ರಿಂದ ಅದು ಮುಚ್ಚಿ ನಾವು ಬಹಳ ತೊಂದರೆಗಳಿಗೆ ನಾವು ಗುರಿಯಾಗಬೇಕಾಗಿ ಬಂದ್ಬಿಡ್ತು. ಈಗಿನಷ್ಟು ಮುತುವರ್ಜಿ ಯಾವಾಗ ಇರ್ಲಿಲ್ವಲ್ಲ ಸರ್. ಅಂದ್ರೆ ಅದೆಲ್ಲ ಗಾಡಿತಃ ಬಂದ್ರೆ ಮುತುವರ್ಜಿ ಇದೆ ಅಂತ ನಾನು ಹೇಳ್ತೀನಿ. ಗಾಡಿತಃ ಬರಬೇಕು ನೋಡಿ. ಅದು ಇವಾಗ ಬಹಳ ತೊಂದರೆ ಎಲ್ಲ ಇದೆ ಅಂತ ಹೇಳ್ತೀನಿ, ಬಹಳ ಹೀನ ಸ್ಥಿತಿಯಲ್ಲಿದೆ ಅಂತ ಹೇಳ್ತೀನಿ ಸರ್. ಸರ್ಕಾರ ಬಹಳವಾಗಿ ಸಹಾಯ ಮಾಡಬೇಕು. ಯಾವ ರೀತಿ ಮಾಡಬೇಕು ಅಂತ ಅಂದರೆ ಒಳ್ಳೆ ನುರಿತಂಥ ಕಲಾವಿದರನ್ನ ಸೇರಿಸಬೇಕು. ಒಳ್ಳೊಳ್ಳೆ ನಾಟಕಗಳು ಪ್ರಾರಂಭ ಮಾಡಬೇಕು. ಒಳ್ಳೊಳ್ಳೆ ಥಿಯೇಟ್ರ್ಗಳು ಇವ್ರು ಮಾಡಿತ್ತು ಅಂದ್ಬಿಟ್ಟಂತ ಅಂದರೆ ಆವಾಗ ಹೋಗಿ ನುರಿತಂಥ ಕಲಾವಿದರಿಂದ ಅದು ಕೆಲವು ನಾಟಕಗಳೆಲ್ಲ ತಗೊಂಡ್ಬಿಟ್ಟು ಅವ್ರಿಗೆಲ್ಲ ಸರಿಯಾದಂತಹದ್ದು ಒಂದು ಪ್ರಾಕ್ಟೀಸು ಒಂದಿದು ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ ಅಂದು ಹೇಳಿಬಿಟ್ಟು ಅವ್ರುಗಳು ಹೇಳಿದ್ದನ್ನು ಕೇಳಿ ನಡೆಸ್ಕೊಂಡು ಬಂದರೆ ಯಾತಕ್ಕಾಗೋದಿಲ್ಲ ಸರ್. ಅದು ಈ ಕಾಲಕ್ಕೆ ಆಗೋದಿಲ್ಲ ಸರ್. ಅವೆಲ್ಲ ಎಲ್ಲೆಲ್ಲಿ ಥಿಯೇಟ್ರ್ ಉಂಟೋ ಅಲ್ಲೆಲ್ಲಿ ಹೋಗಿ ಆಡಬೇಕು. ಇವಾಗ ಆಡ್ಬಿಟ್ಟು ಆ ಧನ ಸಹಾಯ ಮಾಡಿಕೊಂಡು ಗೌರ್ಮೆಂಟ್ನವ್ರು ಏನು ಕೊಡ್ತಾರೆ ಅದನ್ನು ಸೇರಿಸ್ಬಿಟ್ಟು ಎಲ್ಲ ದುಡ್ಡು ತಗೊಂಡು ಒಂದು ಕಲಾರಂಗಗಳು ಮಾಡಿದ್ರೆ ಯಾತಕ್ಕಾಗೋದಿಲ್ಲ ಸರ್. ಎಲ್ಲ ಆಗುತ್ತೆ. ಸುಮ್ಮನೆ ನಾವು ಆಗಬೇಕು ಅಂದ್ರೆ ಸುಮ್ಮನೆ ಕೂತ್ಕೊಂಡ್ರೆ ಸರಿಯಾದಂಥವ್ರು ಯಾರು ಇಲ್ಲ. ನಾವು ಮುಂದೆ ಏನಾದರೂ ಹಾಗೆ ದೈವ ಸಹಾಯದಿಂದ ಕಂಪನಿ ಮುಂದುವರಿಸಿದ್ರೆ ನಾವು ತಯಾರು ಮಾಡಿದ್ರೆ ಆ ಸ್ಥಾನಕ್ಕೆ ಬಂದು ನಿಲ್ಲಬಹುದು ಅವರು ಅಷ್ಟೇ. ನಾನು ಒಂದು ವ್ಯಕ್ತಿ ಅಂತ ಹೇಳಿ ತುಂಬ ತೃಪ್ತಿ ನನಗುಂಟು. ನನಗೆ ಇವತ್ತು ಅನಿಸುತ್ತೆ, ಇವತ್ತು ಆ ಕಂಪನಿ ಚಾಮುಂಡೇಶ್ವರಿ ಕಂಪನಿ ಇನ್ನೂ ಮುಂದುವರಿಸಬೇಕು ಅಂತ ಅನ್ನೋ ಒಂದು ಅಭಿಲಾಷೆ ಇನ್ನೂ ಇದೆ. ಸತ್ಯವಿದು ಕನ್ನಡ ನಾಡಲಿ ಹುಟ್ಟಲು ಪುಣ್ಯವು ಬೇಕು, ದೇವರ ದಯೆಯಿಂದಲಿ ಈ ಭಾಗ್ಯವು ದೊರೆತರೆ ಸಾಕು.